ನಾನು ರವಿ ಶ್ರೀವತ್ಸ ಕಳೆದ 32 ವರ್ಷಗಳಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಮೊದಲು ನನ್ನ 8ನೇ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 8ನೇ ಸಿನಿಮಾ ಗ್ಯಾಂಗ್ಸ್ ಆಫ್ UK. ಗ್ಯಾಂಗ್ಸ್ ಆಫ್ UK ಅಂದರೆ ಏನಪ್ಪ ಅಂತಂದರೆ ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತ ಹೆಸರನ್ನು ನಾವು ಆ ಹಣೆಪಟ್ಟಿಯನ್ನು ಈ ಚಿತ್ರಕ್ಕೆ ಹೊಡೆದ್ವಿ. ಕಾರಣ ಕೆಲವರು ಅಂದರು ಗ್ಯಾಂಗ್ಸ್ ಆಫ್ UK ಏನು ಯುನೈಟೆಡ್ ಕಿಂಗ್ಡಮ್ ಮಾಡ್ತಾ ಇದ್ದೀರಿ, ಹಾಗೆ ಹೀಗ್ರಿ ಹಂಗಿಸೋರು ತುಂಬ ಥರ ಹಂಗಿಸ್ತಾರೆ, ಪರವಾಗಿಲ್ಲ. ಆದರೆ ನಮ್ಮ ಕತೆಗೆ ಯಾವ ರೀತಿ ಬೇಕೋ ಆ ರೀತಿಯಾದಂತಹ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ನಾವು ಈ ಚಿತ್ರವನ್ನು ಮಾಡಬೇಕು ಅಂತ ಹೇಳಿ ನಾನು ಮೊದಲು ಈ ಕಥೆಯನ್ನು ಕೇಳಿದ್ದೇನೆ ಅಂತಂದರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ ಬಾರ್ಡರ್ನಲ್ಲಿ ಒಂದು ತಿಲಾರಿ ಫಾಲ್ಸ್ ಅಂತ ಬರುತ್ತೆ. ಆ ತಿಲಾರಿ ಫಾಲ್ಸಲ್ಲಿ ಒಂದು ಬುಡಕಟ್ಟು ಜನಾಂಗ, ಆ ಜನಾಂಗದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಬಿಚ್ಚಿಟ್ಟಂತಹ ಕತೆ ಈ ಗ್ಯಾಂಗ್ಸ್ ಆಫ್ UK. ಎಲ್ಲೋ ಒಂದು ಕಡೆ ಆಕೆ ಈ ಭಾಗದಲ್ಲಿದ್ದಾಗ, ಎಲ್ಲೋ ಒಂದು ಕಡೆ ಭೀಮೆ ಕೂಡ ಆಕೆಯ ಆ ಒಂದು ಇದ್ದಂತಹ ಜಾಗದಲ್ಲಿ ಹರಿತಾ ಇದ್ದಾಗ ನಡೆದಂತಹ ಒಂದು ಕತೆ ಆಗಿದ್ದು. ಆಕೆ ಇಲ್ಲಿಲ್ಲ, ಎಲ್ಲರ ಮುಂದೆ ತಲೆ ಎತ್ತಿ ಬಾಳಬೇಕಾದಂಥ ಒಂದು ಹೆಣ್ಣುಮಗಳು ಅಲ್ಲೆಲ್ಲೋ ದೂರದಲ್ಲಿ ಹೋಗಿ ತಲೆ ತಗ್ಗಿಸಿ ತನ್ನ ಮಕ್ಕಳ ಜೊತೆ ಬಾಳ್ವೆಯನ್ನು ಮಾಡ್ತಾ ಇದ್ದಾಳೆ. ಅವಳು ಬಿಚ್ಚಿಟ್ಟಂತಹ ಒಂದು ಕತೆ, ಅವಳು ಬಿಚ್ಚಿಟ್ಟಂತಹ ಒಂದು ಕಣ್ಣೀರಿನ ಕಥೆಯ ಜೊತೆಗೆ ಮತ್ತೊಂದು ವಯೋವೃದ್ಧೆಯ ಒಂದು ಪಾತ್ರದಲ್ಲಿ ಪದ್ಮಾವಸಂತಿ ಅವರು ಏನು ನಟಿಸಿದ್ದಾರೆ ಅವರ ಕತೆ ಬಿಚ್ಚಿಕೊಳ್ಳಿಕ್ಕೆ ಶುರು ಆಯಿತು. ಅಂದರೆ 2 ಹೆಣ್ಣು ಮಕ್ಕಳ ಕತೆ ಇದೆ ಇದರಲ್ಲಿ. ಭಾಗ 1ರಲ್ಲಿ ಏನೋ ಪದ್ಮಾವಸಂತಿ ಅವ್ರದ್ದು ಕತೆ ಓಪನ್ ಆಯಿತು ಅಂದರೆ ಈ ಹೆಣ್ಣುಮಕ್ಕಳ ಕತೆ ಭಾಗ 2ರಲ್ಲಿ ಶುರು ಆಗುತ್ತೆ. ಈ 2 ಹೆಣ್ಣುಮಕ್ಕಳನ್ನ ಇಟ್ಕೊಂಡು ನಾವು ಆ ಕಥೆಯನ್ನು ಡ್ರೈವ್ ಮಾಡಬೇಕಾದ್ರೆ ನಮಗೆ ಬಂದಂತಹ ಮಿಕ್ಕ 50-55 ಪಾತ್ರಧಾರಿಗಳೇನಿದ್ದಾರೆ, ಅಂದರೆ ಗಂಡಸರೇನಿದ್ದಾರೆ, ಅವರನ್ನು ನಾವು ಹುಡುಕಲಿಕ್ಕೆ ಅಂತ ಶುರು ಮಾಡಿದಾಗ ನನಗೆ ಒಂದು ನಿಜವಾಗ್ಲೂ ನಿಮ್ಮೆಲ್ಲರೂ ಮುಂದೆ ಪ್ರಮಾಣ ಮಾಡಿ ಹೇಳ್ತೀವಿ, ಈ ಭಾಷೆಯಲ್ಲಿ ಸಿನಿಮಾ ಮಾಡಬೇಕಾದ್ರೆ ತುಂಬ ಭಯ ಇತ್ತು. ಕಾರಣ ಏನು ಅಂತಂದರೆ ಒಂದು ಕಾಲದಲ್ಲಿ ನನ್ನ ಗುರುಗಳಾದಂತಹ KV ರಾಜು ಅವರು ನಿರ್ದೇಶನ ಮಾಡಿದಂತಹ ಹುಲಿಯ ಅನ್ನೋ ಒಂದು ಸಿನಿಮಾ ಈ ಭಾಗದ, ಈ ಪ್ರಾಂತ್ಯದ, ಈ ಒಂದು ಬಾಗಲಕೋಟೆ ಅಂತ ಏನು ಕರೀತಾರೆ ಅಲ್ಲಿ ಶೂಟಿಂಗನ್ನು ಮಾಡಿಕೊಂಡು ಸಿನಿಮಾವನ್ನು ಕರ್ನಾಟಕದ ಉದ್ದಗಲಕ್ಕೂ ಬಿಡುಗಡೆ ಮಾಡಿದಾಗ ಅದಕ್ಕೆ ಸಿಕ್ಕಂತಹ ಒಂದು ಪ್ರಾಶಸ್ತ್ಯ ಇದೇನು ಅಂತಂದರೆ ಇದು ಉತ್ತರ ಕರ್ನಾಟಕದ ಭಾಷೆ ನಮಗೆ ಅರ್ಥ ಆಗಿಲ್ಲ ಅಂತ ಜನ ಅದನ್ನು ಫ್ಲಾಪ್ ಮಾಡ್ತಾರೆ. ಆ ಭಾಷೆ ನಮಗೇನು ಅರ್ಥ ಆಗ್ತಾ ಇಲ್ಲ, ಆ ಭಾಷೆ ನಮಗೆ ತಿಳಿತಾ ಇಲ್ಲ ಅಂತ ಹೇಳಿ ಜನ ಯಾವಾಗ ಸಿನಿಮಾವನ್ನು ಫ್ಲಾಪ್ ಮಾಡಿದ್ರೋ ಅಲ್ಲಿಂದ ಬೇರೆ ನಿರ್ದೇಶಕರು ಇಲ್ಲಿಯ ಭಾಷೆಯನ್ನು ಇಟ್ಕೊಂಡು ಸಿನಿಮಾವನ್ನು ಮಾಡಲಿಕ್ಕೆ ಹೆದರಲಿಕ್ಕೆ ಶುರು ಮಾಡಿದರು. ಪ್ರಾಯಶಃ 1997ರಲ್ಲಿ ನಡೆದಂತಹ ಒಂದು ಇತಿಹಾಸದ ಕತೆ ಇದೆ. 2ನೇದೇನು ಅಂತಂದರೆ ಹುಲಿಯ ಅಂತ ಟೈಟ್ಲ್ ಇಟ್ಟು ಅದರಲ್ಲಿ ಹೀರೋನೇ ಸತ್ತೋಗ್ತಾನೆ, ಇವನೆಂತ ಹುಲಿಯ, ಇವನು ಇಲಿಯ ಅಂತ ಕೂಡ ಹಂಗಿಸಿದ್ರು ಆಗಿನ ಜನ ಇರೋದೇ ಹಂಗಸ್ಲಿಕ್ಕೆ, ಏನು ಮಾಡೋಕ್ಕ ನಿಂದಕರಿರಬೇಕಲ್ಲ. ಆಗ ಮಾಡಿದಂತಹ ಈ ಒಂದು ಪ್ರಯತ್ನ ಈಗ ನಾವು ಮತ್ತೆ ಈ ಕಥೆಯನ್ನು ಮಾಡ್ತಾ ಇದ್ದೇವೆ, ಇದು ಬೇಡ, ಬ್ಯಾಂಗ್ಳೂರಿಗೆ ಇಟ್ಕೊಂಡು ಅಲ್ಲಿಯ ಭಾಷೆನ ಇಟ್ಕೊಂಡು ಈಗ ಕರ್ನಾಟಕದ ಉದ್ದಕ್ಕೂ ಬಿಟ್ಬಿಡೋಣ ಅಂತಂದಾಗ ನನ್ನ ಗುರುಗಳಾದಂತಹ MS ರಮೇಶ್, ಈ MS ರಮೇಶ್ ಯಾರು ಅಂತಂದರೆ ಹುಲಿಯಾ ಸಿನಿಮಾದ ಸಹ ನಿರ್ದೇಶಕರು. ನಾನು ಮತ್ತು MS ರಮೇಶ್ ಇಬ್ಬರು KV ರಾಜು ಅವರ ಶಿಷ್ಯರಾಗಿದ್ದರಿಂದ ಅವ್ರು ಹೇಳಿದ್ದು ಒಂದೇ ಮಾತು, ಪ್ರಯತ್ನಗಳು ನಿರಂತರವಾಗಿ ನಡಿಬೇಕು, ಅದು ನಡೆದ್ರೇನೆ ಅದಕ್ಕೆ ಫಲಾನುಫಲ ಅದು ದೇವರು ಕೊಡ್ತಾನೋ ಚೆನ್ನಾಗಿ ಕೊಡ್ತಾನೋ ಅದು ಆಮೇಲೆ ಬಿಟ್ಬಿಡು. ಆದರೆ ಈ ಕತೆ ನಡೆದಿದ್ದು ಇದರ ಜಿಯೋಗ್ರಫಿ, ಇದರ ಟೋಪೋಗ್ರಫಿ ಇದೆಲ್ಲವೂ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದರಿಂದ ನಾವು ಉತ್ತರ ಕರ್ನಾಟಕದ ಆ ಗಂಡು ಮೆಟ್ಟಿದ ನಾಡಿನ ಭಾಷೆಯಲ್ಲೇ ನಾವು ಈ ಸಿನಿಮಾ ಮಾಡಬೇಕು ಅಂತ ಯಾವಾಗ ಅವರು ನನಗೆ ಒಂದು ತಹಬಂದಿ ಅಂದರೆ ಒಂದು ಅಂಡರ್ಲೈನ್ ಮಾಡಿ ಹೇಳಿದ್ರು, ಸರಿ ಇನ್ನು ಕಲಾವಿದರನ್ನ ಹೇಗೆ ಮಾಡೋದು, ಯಾಕೆ ಅಂತಂದರೆ ಉತ್ತರ ಕರ್ನಾಟಕದ ಭಾಷೆಯೇ ಆ ಜನಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಇನ್ನು ಉತ್ತರ ಕರ್ನಾಟಕದ ಈ ಒಂದು ಅದೇನು ಹೇಳ್ತಾರೆ ಒಂದು ಪ್ರಾಶಸ್ತ್ಯ ಇರುವಂಥ ಈ ಒಂದು ಗಟ್ಟಿ ನೆಲದ ಭಾಷೆ ನಮ್ಮವ್ರಿಗೆ ಎಲ್ಲಿ ಹೊರಳುತ್ತೆ, ಬಾಯೇ ಹೊರಳಲ್ಲ ಖಂಡಿತವಾಗಿ. ಅವ್ರಿಗೆ ಭಾಷೆಗೆ ಬರಲ್ಲ ಅಂದರೆ ಕಲಿಸ್ಕೊಟ್ಟು ಅವ್ರಿಗೆ ಉಣಿಸಿ ತಿನ್ನಿಸಿ ಎಲ್ಲ ಮಾಡಿ ನಾವು ಹೇಗೆ ಸಿನಿಮಾ ಮಾಡೋಕ್ಕಾಗುತ್ತೆ. ಸೊ ಅಲ್ಲಿ ನಮಗೆ ಬಂದದ್ದು ಏನು ಅಂದರೆ ಉತ್ತರ ಕರ್ನಾಟಕದ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ, ಇಲ್ಲಿ ಹೋಗಿ ಇಲ್ಲಿಯ ಸ್ಥಳೀಯರನ್ನು ಭೇಟಿ ಮಾಡಿ ಇಲ್ಲಿಯ ಸ್ಥಳೀಯರಲ್ಲಿ ಎಷ್ಟು ಜನ ಇದ್ದಾರೆ ಅವರಷ್ಟು ಜನರನ್ನು ನಾವು ಆಹ್ವಾನ ಕೊಟ್ಟು ಅವ್ರಿಗೆ ನಾವು ನಮ್ಮ ಚಿತ್ರದ ಕಥೆಯನ್ನು ಹೇಳಿ ಅವ್ರನ್ನ ನಾವು ಇಟ್ಕೊಂಡು ಸಿನಿಮಾವನ್ನು ಮಾಡೋಣ ಅಂದಾಗ ನನಗೆ ದಾರಿದೀಪ ಆಗಿದ್ದು ಯಾರು ಅಂತಂದರೆ ಮಹಾಂತೇಶ್ ಗಜೇಂದ್ರಗಡ ಸರ್. ಅವರ ವಿಷಯವನ್ನು ನನಗೆ ದೂರದಲ್ಲಿದ್ದಂತಹ ನನ್ನ ಬೆಂಗಳೂರಿನಲ್ಲಿದ್ದಂತಹ ಕರಿಸುಬ್ಬು ಅವರು ನನಗೆ ಮಾಹಿತಿ ಕೊಟ್ಟು ನೀನು ಅಲ್ಲಿ ಹೋಗು, ಯಾಕೆಂತಂದರೆ ಅವ್ರ ಬಾಯಿನಲ್ಲಿ ಬಂತು PS ರಂಗ, ನಾಗಾಭರಣ ಇವರೆಲ್ಲ ಏನಿದ್ರು ಇವ್ರ ಜೊತೆ ಒಡನಾಟದಲ್ಲಿದ್ದಂಥ ವ್ಯಕ್ತಿ ಕರಿಸುಬ್ಬು. ಅವರು ಹೇಳಿದ್ರು ನೀನು ಹೋಗು ಅಂತ. ನನ್ನ ಮತ್ತು ಮಹಾಂತೇಶ್ ಗಜೇಂದ್ರಗಡ ಅವರ ಸ್ನೇಹ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ನಡೀತಾ ಬರ್ತಾರೆ.
ಒಮ್ಮೆ ಬಂದಿದ್ದೇನೆ, ಒಮ್ಮೆ ಮಾತಾಡಿದ್ದೇವೆ, ಬಂದು ಕೂಡ ಯಾವಾಗ ಇದನ್ನ ಕಾರ್ಯರೂಪಕ್ಕೆ ತರಕ್ಕಾಗಿಲ್ವೋ ಅಂದರೆ ನಿಜ ಹೇಳ್ತೀನಿ, ಒಂದ್ಸರಿ ಸಿನಿಮಾ ಮಾಡಿ ಕೂಡ ನಿರ್ಮಾಪಕರು ಕೈ ಬಿಟ್ಟು ಓಡೋಗ್ತಾರೆ. ಅವರಿಗೆ ಗಾಂಧಿನಗರ ಹೆದರ್ಸತ್ತೆ, ಅವರಿಗೆ ಗಾಂಧಿನಗರ ಬೆಚ್ಚ ಬೀಳ್ಸತ್ತೆ. ಅಲ್ಲಿನ ಸಿನಿಮಾ ಮಾಡಬೇಡಿ, 55 ಜನ ಅಂತ ಇದ್ದಾರೆ, ಅವನೊಬ್ಬ ಹುಂಬ, ಅವನೊಬ್ಬ ಹುಚ್ಚ, ಅವನಿಂದ ಹೋದ್ರೆ ನೀವು ಸೋಲ್ತೀರಿ, ಇದರೆಲ್ಲ ಹೇಳಿ ಮುಹೂರ್ತವನ್ನ ಮಾಡಿದಂತಹ ಸಿನಿಮಾ ಕೂಡ ನಿಲ್ಲಿಸ್ತಾರೆ. ಆಗಲೇ ನಾವು ಈ ಕಥೆಯನ್ನು ನಂಬಿ, ಈ ತಾಯಿಯನ್ನು ನಂಬಿ, ಈ ಭೂಮಿಯನ್ನು ನಂಬಿ, ಈ ಮಣ್ಣನ್ನು ನಂಬಿ ನಾವೇನು ಮಾಡಿದ್ವಿ, ನಮ್ಮ ಕಥೆಯನ್ನು ನಾವೇ ಮಾಡೋಣ ಅಂತ ಹೇಳಿ ಯಾವಾಗ ನಾನು ಗಜೇಂದ್ರಗಢ ಸರ್ ಹತ್ರ ಬಂದೋ ಅವಾಗ ಇದೇ ಇಳಕಲ್ನಲ್ಲಿ ನಮಗೆ ಒಂದು ಆಡಿಷನ್ಗೆ ಅಂತ ರೆಡಿ ಮಾಡಿ ಸರಿಸುಮಾರು ಒಂದು 100 ಜನ ಕಲಾವಿದರನ್ನ ಕರ್ಕೊಂಡು ಬರ್ತಾರೆ. ಇವರೆಲ್ಲ ಇದ್ದಾರೆ ನೋಡ್ರಿ, ಅವ್ರು ಹೇಳಿದ್ರು, ಅವ್ರು ಅನುಭವದ ಮಾತು ಹೇಳಿದ್ರು, ಬಂದವರೆಲ್ಲ ಕೈ ಕೊಟ್ಟು ಹೋಗ್ತಾ ಇದ್ರು. ಅದು ಸತ್ಯ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಆದರೆ ನಾನಂದ್ರೆ ಅಣ್ಣಯ್ಯ ಕರ್ಸಿ, ಯಾರ್ಯಾರು ಬರ್ತಾರೋ, ಏನೇನಾಗುತ್ತೋ, ಆ ಪಾತ್ರಧಾರಿಗಳು ಹಿಂಗಿರ್ತಾರೋ ಅವ್ರನ್ನ ನೋಡಿ ನಮ್ಮ ಪಾತ್ರಕ್ಕೆ ಅನುಗುಣವಾಗಿದ್ದರೆ ಮಾತ್ರ ನಾವು ತಗೋತೀವಿ ಅಂತ ಅವ್ರು ಹೇಳಿ ಕಳಿಸಿದಾಗ ಎಲ್ಲರನ್ನೂ ನೋಡಿದ್ವಿ, ಎಲ್ಲವೂ ಆಯಿತು. ಈ ಟಂಗ್ಸಾಲಿ ಉಮೇಶ್ ಅವ್ರ ಬಗ್ಗೆ ನನಗೆ ಯಾಕಷ್ಟು ಯಾವಾಗಲೂ ತುಂಬ ಒಂದು ಗಟ್ಟಿಯಾದ ಒಂದು ಅಭಿಮಾನ ಅಂತಂದರೆ, ಆತ ಅವತ್ತು ನನಗೆ ಚೆಂದ ಗೊತ್ತಿತ್ತು, ಕುಡಿದಿದ್ರು, ಇನ್ನೂ ಬೆಳಗ್ಗೆ ಆ ನಶೆ ಇಳಿದಿರಲಿಲ್ಲ. ದೂರದಲ್ಲಿ ನಿಂತಾಗ ಅವರೊಂದು ಮಾತು ಹೇಳಿದ್ರು, 1000 ಮಂದಿ ಬಂದಾರ್ರಿ, 1000 ಮಂದಿ ಬಂದಾರ, 1000 ಮಂದಿ ಹೋಗಾರ, ಯಾರು ನಮ್ಗೆ ಇದು ಕೈ ಬಿಟ್ಟಿದ್ದೀನಿ, ನೀವು ಅವ್ರನ್ನ ಒಬ್ರು ಹೋಗ್ರೆ ಅಂತ. ಅದು ನಮಗೆ ಕಪಾಳ ಹೊಡೆದಂಗಿತ್ತು. ಆದರೆ ನಾವು ಹೊಡೆತವನ್ನಾಗಿ ಸ್ವೀಕರಿಸಲಿಲ್ಲ, ಬದಲಾಗಿ ಅದನ್ನು ನಾವು ಒಂದು ಅಭಿಮಾನದ ಮಾತು, ನಮಗೆ ಗೌರವ ಕೊಟ್ಟಂತಹ ಒಂದು ಮಾತು, ನಮಗೆ ಈ ಬುನಾದಿಯ ಮಣ್ಣನ್ನೇ ನಾವು ನಂಬಬೇಕು ಅನ್ನೋ ಒಂದು ಮಾತಾಗಿತ್ತು, ನಮಗೆ ಶರಾಬಂದಿತ್ತು. ಅಲ್ಲಿ ತೀರ್ಮಾನ ಮಾಡಿದ್ವಿ, ಈ ವ್ಯಕ್ತಿಯಿಂದ ಶುರು ಮಾಡೋಣ ನಮ್ಮ ಕಥೆಯನ್ನು ಅಂತ ಹೇಳಿ ಟಂಗ್ಸಾಲಿ ಉಮೇಶ್ ಅವ್ರನ್ನ ಒಳಗೆ ಬರ್ಮಾಡ್ಕೊಂಡ್ವಿ. ತದನಂತರ ಹಳ್ಳೂರವ್ರವ್ರು ಬರ್ತಾರೆ. ತದನಂತರ ಗಜೇಂದ್ರಗಢ ಸಾರು ಆ್ಯಸ್ ಇಟ್ ಈಸ್ ಅವರು ನಮಗೆ ಗುರುಗಳ ಸ್ಥಾನದಲ್ಲಿ ನಿಂತ್ಕೋತಾರೆ. ರಮೇಶ್ ಆಗಿರಲಿ, ಶರಣಬಸು ಆಗಿರಲಿ, ಕಿರಣ್ ಆಗಿರಲಿ, ನಮ್ಮ ಅನ್ನ ಕೊಟ್ಟಂತಹ ಪ್ರವೀಣ್ ಅವರಾಗಿರಲಿ, ಆಮೇಲೆ ಈ ಹೆಣ್ಣುಮಗಳಾಗಿರಲಿ, ಇವ್ರ ಜೊತೆ ಇನ್ನೊಂದು ಹೆಣ್ಣುಮಗಳು, ಆಕೆ ಹೆಸರು ನಮ್ಮ ಮಂಜುಳಮ್ಮ ಆಗಿರಲಿ. ತದನಂತರ ನಿಮ್ಗೆ ಹೇಳ್ತೀನಿ, 20-21 ಕಲಾವಿದರೇನಿದ್ದಾರೆ ಹೆಣ್ಮಕ್ಳು, ಅವರ ಮಕ್ಕಳು ಎಲ್ಲರೂ ಬೆಳಗ್ಗೆ 6 ಗಂಟೆಗೆ ಎಷ್ಟು ಚೆಂದ ಬಂದು, ಅದರಲ್ಲಿ ಒಬ್ಬರು ಟೀಚರ್ ಬರ್ತಾರೆ ದೂರದ ಬಾಗಲಕೋಟೆಯಿಂದ ಒಂದು 40 ಕಿಲೋಮೀಟರ್ ದೂರ. ಎಲ್ಲರೂ ಬಂದು ಎಷ್ಟು ಚೆನ್ನಾಗಿ ನಾವು ಕಟ್ಕೊಂಡು ಬಂದಂತಹ ಕನಸಿಗೆ ಬುನಾದಿಯಾಗಿ ನಿಂತ್ಕೊಂಡ್ರು ಅಂತಂದರೆ, ಇವತ್ತು ಗ್ಯಾಂಗ್ಸ್ ಆಫ್ UK ಏನಾರು ರಾರಾಧಿಸತ್ತೆ, ನಗತ್ತೆ, ಕೇಕೆ ಹಾಕಿ ಅಬ್ಬರಿಸತ್ತೆ, ನಾಳೆ ನಿಮ್ಮ ಮುಂದೆ ಬರುತ್ತದು ಖಂಡಿತವಾಗ್ಲೂ. ಅದು ಹಾಗಾಗತ್ತೆ ಅಂತಂದರೆ ಅದಕ್ಕೆ ಇಳಕಲ್ಲು, ಬಾಗಲಕೋಟೆ, ಶಿರೂರು, ಹೆರಕಲ್ಲು, ತದನಂತರ ಮುಚ್ಕಂಡಿ, ಹುನಗುಂದ, ಅಮೀನ್ಗಡ, ಈ ಎಲ್ಲ ಊರಿನವರು ನಮಗೆ ಕೊಟ್ಟಂತಹ ಒಂದು ಪ್ರೋತ್ಸಾಹ, ಸಹಕಾರ, ಆಶೀರ್ವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾವನ್ನು ತುಂಬ ಚೆನ್ನಾಗಿ ಕಟ್ಕೊಂಡ್ವಿ. ನಾವು ಕಂಡ ಕನಸಿನ ಕೂಸನ್ನ ತುಂಬ ಚೆನ್ನಾಗಿ ಅದೇನು ಬೇಕೋ ಅದೆಲ್ಲವನ್ನೂ ಮಾಡಿಕೊಂಡು ಮತ್ತೆ ನಾವು ಬೆಂಗಳೂರಿಗೆ ಹೋಗಿ ಅದನ್ನು ಸೆನ್ಸಾರ್ ಮುಂದೆ ಇಟ್ಟಾಗ ಸೆನ್ಸಾರ್ ಅವರು ನನ್ನ 4 ಸಿನಿಮಾಗಳನ್ನು ಏನು ಬ್ಯಾನ್ ಮಾಡಿದ್ರು, ಈ ಸಿನಿಮಾವನ್ನು ನನ್ನ ದುರಾದೃಷ್ಟಕ್ಕೆ ಬ್ಯಾನ್ ಮಾಡ್ತಾರೆ. ರಕ್ತಪಾತ ಇದೆ, ವೈಲೆನ್ಸ್ ಇದೆ, ಅದಿದೆ, ಇದಿದೆ, ಯಾವ ಹೆಣ್ಣಿಗೂ ಆಗದೇ ಇರುವಂತಹ ವಿಷಯವನ್ನು ನಾವು ಇವತ್ತಿಗೂ ನಾವು ಬಿಚ್ಚಿಟ್ಟಿಲ್ಲ. ನಾನು ಹೇಳೋದೇನು ಅಂತಂದರೆ, ತಮ್ಮೆಲ್ಲರಿಗೂ ನಿರ್ಭಯ ಅನ್ನೋ ಒಂದು ಹೆಣ್ಣುಮಗಳಿಗಾದಂತಹ ಒಂದು ಘೋರವಾದ ಹೀನದ ಸ್ಥಿತಿ ನಿಮ್ಗೆಲ್ರಿಗೂ ಗೊತ್ತಿದೆ. ಇವತ್ತು ಆ ಹೆಣ್ಮಗಳು ನಮಗಿಲ್ಲ, ಎಲ್ಲೋ ಮೂಲೆಯಲ್ಲಿ ನಿಂತಿರ್ತಾವೆ, ಕೇಳ್ತಿರ್ತಾವೆ ಅವ್ರ ಹೆಸರು ದೂರದ ದೆಹಲಿಯಲ್ಲಿ. ಯಾಕೆ ಧರ್ಮಸ್ಥಳದಲ್ಲಿ ಸೌಜನ್ಯ ಏನಾಯಿತು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಪ್ರತಿಯೊಂದು ಹೆಣ್ಣು, ನಾನೇನು ಹೇಳ್ತೀನಿ, 100ಕ್ಕೆ 90 ಹಾಗೆ ಹೇಳ್ತಾ ಇಲ್ಲ, ಒಂದು 10% ಹೆಣ್ಣು ಮಕ್ಕಳು ಆ ರೀತಿ ನೊಂದು ಅವರ ಮನೆಯ 4 ಗೋಡೆ ಒಳಗೆ ಕೂತು ಕಣ್ಣೀರು ಇಡ್ತಾ ಇದ್ದಾರೆ, ರಕ್ತದ ಕಣ್ಣೀರು ಹರಿಸ್ತಾ ಇದ್ದಾರೆ. ಈ ನಮ್ಮ ಕಥೆಯ ಒಂದು ನಾಯಕಿ ಏನಿದ್ದಾಳೆ, ಅವಳನ್ನು ಕೂಡ ನಾವು ಬಾಮ್ಮ ಹೊರಗೆ ಬಂದು ನಿನ್ನ ಕಥೆಯನ್ನು ಹೇಳ್ಕೊಮ್ಮ ಅಂತಂದರೆ ನಾನು ಬರ್ತೀನಿ ಅಣ್ಣ, ಆದರೆ ನನ್ನ ಮಕ್ಕಳಿದಾರಲ್ಲ ಅವರಿಬ್ಬರಿಗೆ ತಂದೆ ಯಾರು ಅಂತ ಕೇಳಿದರೆ, ಈ ಸಮಾಜದ ಯಾವ ಮಿಂಡ್ರು ಹುಟ್ಟಿದ ನನ್ನ ಮಗನ ನನ್ನ ತಂದೆ ಅಂತ ಹೇಳಿ ಅಂತ ಕೇಳ್ತಾರೆ. ಅವಳ ಕಣ್ಣೀರು. ಆ ಕಥೆಯನ್ನು ನಾವು ಹೊರಗೆ ತರಬೇಕು ಅಂತ ಪ್ರಯತ್ನ ಪಡ್ತೀವಿ. ಇದನ್ನ ಹೇಳ್ತಾರೆ ಸಮಾಜದಲ್ಲಿ ರಕ್ತಪಾತ ಅಂತ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ತನ್ನ ಮನೆಯಲ್ಲಾದರೆ ಮಾತ್ರ ಒಬ್ಬ ಮನುಷ್ಯ ಪ್ರಚೋದನೆಗೆ ಒಳಗಾಗ್ತಿದ್ದ. ತನ್ನ ಮನೆ ಯಾಕೆ, ಬೇರೆ ಹೆಣ್ಮಕ್ಳು ನಿಮ್ಮ ಹೆಣ್ಮಕ್ಳಲ್ವಾ,
ನೀವು ಹುಟ್ಟಿಸಿದ್ರೆ ತಾನೇ ಒಂದು ಹೆಣ್ಣು ಒಂದು ಗಂಡು ಹುಟ್ಟಂತೆ. ಆ ಹೆಣ್ಣು ಕೂಡ ನಿಮ್ಮ ಮನೆ ಹೆಣ್ಣುಮಗಳಲ್ವ? ಈ ಕಥೆಯನ್ನು ನಾವು ಮಾಡಬೇಕು ಅಂತಾನೆ ಹೋಗಿದ್ದು. ರಕ್ತಪಾತ ಅಂತಂದ ದುರಾದೃಷ್ಟಕ್ಕೇನು ಅಂತಂದ್ರೆ, ಹಿಂದಿನ ನನ್ನ 4 ಸಿನಿಮಾಗಳು ಬೇರೆ ನಿರ್ಮಾಪಕರಾಗಿದ್ದರಿಂದ ಡೇಟ್ಗಳನ್ನ ಅನೌನ್ಸ್ ಮಾಡಿದ್ರಿಂದ ನಾವು ಈ ಸಿನಿಮಾವನ್ನು ಆ ಸಿನಿಮಾಗಳನ್ನ ನಾನು ಹಿಡೀಲಿಕ್ಕೆ ಆಗಲಿಲ್ಲ. ಆದರೆ ಈ ಸಿನಿಮಾಗೆ ನಾವೇ ತಂದೆ, ನಾವೇ ತಾಯಿ. ಯಾರೋ ಸೆನ್ಸಾರ್ನವನು ನಾನು ಕೊಡಲ್ಲ ಅನ್ನೋ ತಕ್ಷಣ ಬಿಟ್ಕೊಟ್ಬಿಡ್ತೀವ ನಾವು? ನಮ್ಮ ಮಕ್ಕಳನ್ನ ನಾವು ಹಾಗೆ ಅದೇನೋ ಹೇಳ್ತಾರಲ್ಲ, ಊನ ಮಾಡಲಿಕ್ಕೆ ಬಿಟ್ಬಿಡ್ತೀವ? ಅವತ್ತು ನನ್ನ ಮಗು ಅವನ ಆ ಟೇಬಲ್ನಲ್ಲಿ ವೆಂಟಿಲೇಟರಲ್ಲಿತ್ತು, ಅವನು ನನ್ನ ಡೆತ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಿ ಅಂತಿದ್ದ. ನಾನು ಹೇಳ್ತಾ ಇರೋದು ಡೆತ್ ಸರ್ಟಿಫಿಕೇಟ್ ಅಂತಂದ್ರೆ ನನ್ನ ಗ್ಯಾಂಗ್ಸ್ ಆಫ್ UK ಅನ್ನೋ ಮಗು ಡೆತ್ ಸರ್ಟಿಫಿಕೇಟ್ಗೆ ಸೆನ್ಸಾರ್ ಕೊಡಲ್ಲ ಅಂತ ಸೈನ್ ಮಾಡಿ ಅಂತಂದ. ಆ ಡೆತ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಿ ನಮ್ಮ ಮಗುವನ್ನು ಹೊರಗೆ ತಂದ್ವಿ. ನಾವು ಹೋಗ್ತೀವಿ, ದೂರದ ಮುಂಬೈಗೆ ಹೋಗ್ತೀವಿ. ಈ ಕಥೆಯನ್ನ ಹೀಗೆ ಒಂದೇ ಒಂದು ಫ್ರೇಮನ್ನು ಬಿಡದಾಗೆ ನಾವು ಹೇಳ್ಕೊಂಡ್ಬರ್ತೀವಿ. ಅದೇನಾಗುತ್ತೆ ನೋಡೋಣ ಅಂತ ಯುದ್ಧ ಮಾಡೋಕ್ಕೆ ಹೊರಟಾಗಲೇ ದೇವರು ನಮ್ಮ ಕಡೆನೂ ಇದ್ದಾನೆ. ಯಾಕೆಂತಂದ್ರೆ 55 ಜನ ಇಲ್ಲಿಯವರು, ಒಂದು 55 ಜನ ನಮ್ಮ ಬೆಂಗಳೂರಿನವರು, ನಾವೆಲ್ಲ ಒಂದು ತಂಡವನ್ನು ಕಟ್ಕೊಂಡು ಬಂದಾಗ ದೇವರ ಆಶೀರ್ವಾದ ನಮ್ಮ ಜೊತೆ ಇರಲ್ಲ. ಒಬ್ಬ ಅದನ್ನು ನಿಲ್ಲಿಸೋ ಪ್ರಯತ್ನ ಪಟ್ಟ, 150 ಜನ ಅದನ್ನು ಕಾಪಾಡೋ ಪ್ರಯತ್ನ ಪಡೋ ಆಶೀರ್ವಾದವನ್ನು ನಮಗೆ ಮಾಡಿದ್ವಿ. ಸಿನಿಮಾವನ್ನು ದೂರದ ಮುಂಬೈಯಿಂದ ಬಿಡಿಸ್ಕೊಂಡು ಬಂದ್ವಿ ನಾವು. ಇವತ್ತು ನಾಳೆ ಏನು ನಿಮ್ಮ ಮುಂದೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಅದು ಆ ಹೆಣ್ಣಿನ ಸತ್ಯ ಘಟನೆಯ ಆಧಾರಿತ ಚಿತ್ರ. ಅವಳೆಲ್ಲೋ ಕಣ್ಣೀರಿಡ್ತಾ ಇದ್ದಾಳಲ್ಲ, ಅವಳೆಲ್ಲೋ ದೂರದಲ್ಲಿ ಕೂತಿದ್ದಾಳಲ್ಲ, ಅವಳ ಕಥೆ. ಎಲ್ಲೋ ಒಂದು ಮಹಾಭಾರತದಲ್ಲಿ ಒಂದು ಕಡೆ ಕುಂತಿಯನ್ನು ನೀವು ನೋಡಿರ್ತೀರ, ಅವಳು ತಾಯಿ ಅಂತ ನೀವು ನಂಬ್ತೀರಾ, ಆದರೆ ಅವಳೇ ಜನ್ಮ ಕೊಟ್ಟ ಕರ್ಣನ ಹತ್ರ ಹೋಗಿ ಕರ್ಣ ಕವಚವನ್ನು ಕಿತ್ಕೋತಾಳೆ. ಅವಳು ತಾಯಿಯ? ನಮ್ಮ ಇತಿಹಾಸದಲ್ಲಿ, ನಮ್ಮ ಆ ಒಂದಷ್ಟು ಕಥೆಗಳಲ್ಲಿ ಎಲ್ಲ ಲೂಪ್ ಹೋಲ್ಸ್ಗಳಿದ್ದಾವೆ. ಅದೇ ರೀತಿ ಪಾಂಚಾಲಿ ಬಂದರೆ ಸುಯೋಧನನ ರಕ್ತ ತೆಗೆದುಕೊಂಡ, ಆಗ ನನ್ನ ಮುಡಿಗೆ ನಾನು ಅದನ್ನು ಸವರಿ ನನ್ನ ಗಂಟನ್ನು ಬಿಡಿಸ್ತೀನಿ ಅಂತ ಹೇಳ್ತಾಳೆ, ಇಲ್ಲ ನನ್ನ ಗಂಟನ್ನು ಕಟ್ತೀನಿ ಅಂತ ಹೇಳ್ತಾಳೆ. ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಅವಳೇನು ಹೇಳಿದ್ರು, ಸುಯೋಧನನ ರಕ್ತವನ್ನು ತೆಗೆದುಕೊಂಡ ಅಂತಂದ್ರೆ ಅಲ್ಲೇನು ನಿಮಗೆ ಶಾಂತಿ ಇದೆಯಾ? ನಮ್ಮಲ್ಲಿ ದೇವಾನುದೇವತೆಗಳೇ ಕೈಗಳಲ್ಲಿ ಆಯುಧವನ್ನು ಹಿಡಿದು ನಿಂತಿದ್ದಾರೆ. ನಾವು ಸಿನಿಮಾದಲ್ಲಿ ಹಿಡಿದಿಲ್ಲ, ಎಲ್ಲ ರೀತಿಯ ಆಯುಧಗಳನ್ನು ಹಿಡಿದಿದ್ದಾರೆ. ಯಾಕೆ? ಕೂತಿರೋದು ಕೂಡ ಒಂದು ಮೃಗದ ಮೇಲೆ ಕೂತಿದ್ದಾರೆ. ಸಿಂಹರೂಪಿಣಿನ ಚಾಮುಂಡೇಶ್ವರಿ ಅಂತೀವಿ, ಮತ್ತೊಂದನ್ನ ಮಗದೊಂದು ಅಂತೀವಿ, ಶಿವನ ಹಾವನ್ನು ಸುತ್ತಕೊಳ್ಳೋದಕ್ಕೆ ಅವನನ್ನು ಬೇರೆ ಥರ ಹೇಳ್ತೀವಿ. ಯಾರು ಯಾವ ಥರದಲ್ಲಿ ಕಮ್ಮಿ ಇದ್ದಾರೆ? ನಮ್ಮನ್ನು ಮಾತ್ರ ನೀವು ಕರೆಕ್ಟಾಗಿರಿ ಅಂತ ಹೇಳೋದಕ್ಕೆ ಏನು ತಪ್ಪು ಮಾಡಿದ್ದೀವಿ ನಾವು ಗೊತ್ತಿಲ್ಲ. ಆಗಲಿ, ಅವ್ರು ಏನೇ ಅಂದರೂ ಇವತ್ತು ಸಿನಿಮಾವನ್ನು ತೆಗೆದುಕೊಂಡು ಬಂದಿದ್ದೀವಿ. ಇದರಲ್ಲಿ ರಕ್ತಪಾತ ಇಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ. ಕಣ್ಣೀರಿದೆ, ರಕ್ತ ಕಣ್ಣೀರಿದೆ. ಟಂಗ್ಸಾಲಿ ಉಮೇಶ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ತಾಯಿಯ ಕರುಳಿನ ಕತೆ ಬೇನೆ ಇದೆಯಲ್ಲ, ಆ ಬೇನೆಯ ಕತೆ. ನಮಗೆ ದಾರಿ ಎರಿಬೇಕಾದ್ರೂ ನನ್ನ ತಾಯಿ ನೀರನ್ನ ಅದೇನೋ ಹೇಳಿಸಿ ಚಿಮುಚಿ ನನ್ನನ್ನು ಹುಟ್ಟಿಸ್ಲಿಲ್ಲ. ಅದ್ರ ಒಳಗಡೆ ಅವಳು ಏನನ್ನು ಹುಟ್ಟಿಸಿದ್ಲೋ ಅಲ್ಲೂ ಕೂಡ ರಕ್ತ ಹರಿದು ಬಂದಿದೆ. ಅದಕ್ಕೆ ಹೇಳೋದು, ಇದು ಆ ಮನೆತನದ ರಕ್ತ, ಅದು ಈ ಮನೆತನದ ರಕ್ತ, ಇದು ಈ ಮನೆತನದ ರಕ್ತ ಅಂತಾನೆ ಯಾಕೆ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ನಮ್ಮ ತಂದೆ ತಾಯಿಯ ರಕ್ತ ನಮ್ಮ ದೇಹದಲ್ಲಿ ಹರಿತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಸಂಭಾಷಣೆಗಾರರಾದಂತಹ ರಮೇಶ್ ಅವರು ಎಷ್ಟು ಚಂದ ಬರೀತಾರೆ ಅಂತಂದ್ರೆ, ನಿಮ್ಮನ್ನೆಲ್ಲರೂ ನಾನು ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ರಕ್ತ ನೋಡಿದ ತಕ್ಷಣ ಹೆದರೋದು ಗಂಡ ಹೆಣ್ಣ? ನೀವು ದಯವಿಟ್ಟು ನನಗೆ ಉತ್ತರ ಕೊಡಿ. ಅವ್ರು ಏನು ಹೇಳ್ತಾರೆ? ಹೆಣ್ಣು ಅಂತಾರೆ. ನಾವು ಬರೀತೀವಿ ಹೆಣ್ಣು ಖಂಡಿತವಾಗ್ಲೂ ಅವಳು ಹೆದರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಎಷ್ಟು ಚಂದದ ಒಂದು ಸಾಲು ಬರೆದಿದ್ದಾರೆ ಅಂತಂದ್ರೆ, ನೀವು ಕೊಡ್ಲಿ ಹಿಡಿದಾಗ ಮಾತ್ರ ರಕ್ತ ನೋಡಿರಿ, ನಾವು ತಿಂಗಳನಾಗ 3 ದಿವಸ ಅದ್ರನಾಗೆ ಬಾಡೋರದೀವಿ. 14 ವರ್ಷ ಆ ಹುಡುಗಿ ದೊಡ್ಡೋಳಾದಾಗ ನಿಂದಿಂದ ಸಾಯೋ ಕೊನೆ ತನಕ ಅವಳು ರಕ್ತ ನೋಡ್ತಾಳೆ. ಅವಳು ಯಾರಕ್ಕೆ ಹೆದರ್ತಾಳೆ? ಅವಳು ಇನ್ನು ಗಂಡಸ್ರಾದ ನಾವು ರಕ್ತಕ್ಕೆ ಹೆದರಿದ್ರೆ ನಾವು ಗಂಡಸ್ರಾಗಕ್ಕೆ ಸಾಧ್ಯನೇ ಇಲ್ಲ. ಈ ತರಹದ ಯು ಆರ್ ದ ಬ್ರಿಡ್ಜ್ ಬಿಟ್ವೀನ್ ದ ಮೇಕರ್ಸ್ ಅಂಡ್ ದ ವ್ಯೂವರ್ಸ್. ನೋಡೋರ್ಗೂ ಮತ್ತು ಮಾಡೋರಿಗೆ ಮಧ್ಯದಲ್ಲಿ ನೀವು ಒಂದು ಸೇತುವೆ ಅಂತಲೇ ನೀವೆಲ್ಲ ಕರ್ಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಇದಿಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೇವೆ. ಯಾಕೆಂದರೆ ಇದೆಲ್ಲ ನಾವು ಹೋಗಿ ಮನೆ ಮನೆಗೂ ಹೇಳಲಿಕ್ಕಾಗಲ್ಲ. ನಿಮ್ಮ ಮುಂದೆ ಹೇಳಿದ್ರೆ ಇದಿಷ್ಟು ವಿಷಯ ಮನೆ ಮನೆಗೂ ಹೋಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ದೂರದ ಬೆಂಗಳೂರಿನಲ್ಲೇ ನಾವು ಕೂತು ಈ ಸಿನಿಮಾವನ್ನು ಬಿಡುಗಡೆ ಮಾಡ್ಬೋದಾಗಿತ್ತು. ನಿಮ್ಮೆಲ್ಲರೂ ನೋಡಬೇಕು. ಯಾಕೆಂತಂದರೆ ಒಂದು ಫೋನಲ್ಲಿ ನಾವು ಬೆಂಜಾಳವ್ರಿಗೆ ಹೇಳ್ಬಿಟ್ಟು ಇದೊಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿಬಿಡಿ ಅಂತಿದ್ರೆ ಮುಗ್ದೋಗಿರೋದು. ಆದರೆ ನಿಮ್ಮೆಲ್ಲರೂ ನೋಡಿದಾಗ
ಮುಖಾಮುಖಿಯಾದಾಗ ನಮ್ಮಲ್ಲಿ ಒಂದು ಸಂಬಂಧ ಬೆಳೆಯುತ್ತೆ. ನಾವು ಈ ಸಿನಿಮಾವನ್ನು ಬಿಡುಗಡೆ ಮಾಡಿ ಅಲ್ಲೆಲ್ಲೋ ಹೊರಟೋಗಲ್ಲ, ಮತ್ತೆ 10ನೇ ತಾರೀಕಿಂದ ಇಲ್ಲೇ ಯುದ್ಧವನ್ನು ಶುರು ಮಾಡ್ತೀವಿ, ನಿಮ್ಮ ಮುಂದೆ ಬರ್ತೀವಿ, ನೀವು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ. ನಾವು ಚಿತ್ರದುರ್ಗಕ್ಕೆ ಹೋಗಿದ್ವಿ, ಅಲ್ಲಿಂದ ದಾವಣಗೆರೆಗೆ ಹೋಗಿದ್ವಿ, ಅಲ್ಲಿಂದ ಹಾವೇರಿಗೆ ಹೋದ್ವಿ, ಅಲ್ಲಿಂದ ಹುಬ್ಳಿಗೆ ಬಂದ್ವಿ, ಗದಗಕ್ಕೆ ಬಂದ್ವಿ, ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ತುಂಡರಿಸಿದಾಗ ಬೆಂಗಳೂರು ಹೋಗ್ತೀವಿ, ಯಾಕೆಂದರೆ ತುಂಬ ಕೆಲಸ ಇದೆ ಬೆಂಗಳೂರಿನಲ್ಲಿ. ಅದು ಮುಗಿಸಿದ್ದಾಗ ಬಿಡುಗಡೆಗೆ ಅದೇ ರೂಟಲ್ಲಿ ವಾಪಸ್ ಬರ್ತಾ ಹೋಗ್ತೀವಿ. ಬಂದವರು ಈ ಸರಿ ಖಂಡಿತವಾಗ್ಲೂ ಉತ್ತರ ಕರ್ನಾಟಕದ ಒಂದು ನುಗ್ಗಡ್ ಕಾರ್ನರ್ ನುಗ್ಬಿಟ್ಟೆ ನಾವು ಹೋಗ್ತೀವಿ. ಯಾಕೆಂದರೆ ಇದು ನಮ್ಮ ಸಿನಿಮಾ ಅಂತ ಹೇಳೋಕ್ಕೋಸ್ಕರ ಬರ್ತಾ ಇದೆ, ಇದು ಈ ಮಣ್ಣಿನ ಸಿನಿಮಾ ಅಂತ ಹೇಳೋಕ್ಕೋಸ್ಕರ ಬರ್ತಾ ಇದೆ. ಇದು ನಿಮ್ಮದು, ಆತ್ಕೊಳ್ಳಿ, ಅಪ್ಕೊಳ್ಳಿ. ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದ ಸಿನಿಮಾವನ್ನೇ ನೀವು ಅಪ್ಕೊಳ್ಳಿಲ್ಲ ಅಂತಂದರೆ ಆಲ್ರೆಡಿ ನೆನಪಿರಲಿ, ನೀವೆಲ್ಲ ಸೋತಿದ್ದೀರಿ. ಹುಲಿಯಾ ಅನ್ನೋ ಸಿನಿಮಾಗಿಂತ ನಿಮ್ಗೊಂದು ಸಿನಿಮಾ ಬೇಕಾಗಿರಲಿಲ್ಲ, ನೀವು ಆ ಸಿನಿಮಾವನ್ನು ಗೆಲ್ಲಿಸಬೇಕಾಗಿತ್ತು ಉತ್ತರ ಕರ್ನಾಟಕದವರು, ಆದರೆ ಅದನ್ನು ಗೆಲ್ಲಿಸಲಿಲ್ಲ ನೀವು. ಯಾಕೆ? ಅದು ನನಗೆ ಗೊತ್ತಿಲ್ಲ. ನೀವು ನಿಮ್ಮತನವನ್ನು, ನಿಮ್ಮ ಗಟ್ಟಿತನವನ್ನು, ನಿಮ್ಮ ಭಾಷೆಯನ್ನೇ ನೀವು ಬಿಟ್ಕೊಟ್ಬಿಟ್ರೆ ದೂರದಲ್ಲಿರೋ ಬೆಂಗಳೂರಿನವ್ರಿಗೆ ಇಲ್ಲಿ ಏನು ಬೇಕು? ಆದ್ಕೊಡಿ. ಸಿನಿಮಾಗಳು ಖಂಡಿತವಾಗ್ಲೂ ನಿಲ್ತಾ ಇಲ್ಲ. ಕಾರಣ ಏನು ಅಂತಂದರೆ ಯಾರು ಹೊರಗಡೆಯಿಂದ ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಅವ್ರನ್ನ ಕರ್ತರಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಸಿನಿಮಾ ನಾವು ಖಂಡಿತವಾಗ್ಲೂ ಹೇಳ್ತೀವಿ, ಇದೇ ತಟ್ಟಿ ಹೇಳ್ತೀವಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೀವು ಕರ್ಕೊಂಡ್ಬಂದ್ಮೇಲೆ ಅದನ್ನು ನಾವು ಸೋತಿದ್ರೆ ಅಷ್ಟು ಜನರ ಮುಂದೆ ನೀವು ಹೇಳಿದ್ದಕ್ಕೆ ನಾವು ಮಾಡೋಂಥ ಏನು ಬೇಕಾದ್ರೂ ನಾವು ಮಾಡಕ್ಕೆ ಆದರೆ ಕರ್ತರೋ ಜವಾಬ್ದಾರಿ. ದಯವಿಟ್ಟು ಕೈ ಮುಗಿ ಕೇಳ್ತಾ ಇದ್ದೀನಿ, ನಿಮ್ಮದು ಅಂತ ಹೇಳ್ತಾ, ನಿಮ್ದು ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಅದನ್ನು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಥೆಯನ್ನು ಹೇಳ್ತಾ ಇದ್ದೀವಿ, ನಮಗೆ ದುಡ್ಡಿನ ಯಾವ ಇದು ನಮಗೆ ಇದರಲ್ಲಿಲ್ಲ. ಕತೆ ರೀಚ್ ಆಗ್ಬಿಡ್ತಾ? ನಾನು ಒಂದು ಹೇಳ್ತೀನಿ, ಸರಸ್ವತಿ ನಿಮ್ಮ ತಲೆಯಲ್ಲಿ ಹರಿದ್ಲ, ಲಕ್ಷ್ಮಿ ನಿಮ್ಮ ಜೇಬಿಗೆ ಬರ್ತಾಳೆ. ನಾವು ಸರಸ್ವತಿಗೆ ತುಂಬ ಮಾನ್ಯತೆಯನ್ನು ಕೊಟ್ಟು ಈ ಕಥೆಯನ್ನು ಭದ್ರಪಡಿಸ್ಕೊಂಡಿದ್ದೀವಿ. ಲಕ್ಷ್ಮಿ ಒಳಗೋಳು ಬರ್ತಾರೆ, ಅದು ನಮ್ಗೆ ಯೋಚನೆ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಯಾವುದರಲ್ಲೂ ಇದು ಸಮಾಜಕ್ಕೆ ಏನೂ ಹೇಳೋಕ್ಕಾಗ್ತಿಲ್ಲ. ಆಮೇಲೆ ನಾವು ಅಣ್ಣವ್ರಿಗಿಂತ ದೊಡ್ಡವರಲ್ಲ, ನಮ್ಮ ಡಾಕ್ಟರ್ ರಾಜ್ಕುಮಾರ್ಗಿಂತ ನಾವು ದೊಡ್ಡವರಲ್ಲ. ನಾವು ಅದನ್ನು ಹೇಳ್ತೀವಿ, ಇದನ್ನು ಹೇಳ್ತೀವಿ ಅಂತ ಒಂದು ಕಥೆಯನ್ನು ಮಾಡಿದ್ದೇವೆ. ಗೀತೆಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಯಾಕೆಂತಂದರೆ ಇವತ್ತು ಅದೇ ನಮ್ಮದ್ರಲ್ಲಿ ಇನ್ನೊಂದೇನು ಅಂದರೆ, ಒಂದು ಹೀರೋಯಿನ್ ಇದ್ದಾಳೆ, ಒಂದು ಹೀರೋ ಇದ್ದಾನೆ, ಇವರಿಬ್ಬರ ಮಧ್ಯೆ ಏನೇನೋ ನಡೆಯುತ್ತೆ. ಇದೆಲ್ಲವೂ ಯಾವುದೂ ಇಲ್ಲ ಸರ್. ಪಾತ್ರಗಳೆಲ್ಲ ಬಂದು 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 ಹಂಗೆ ಹೋಗ್ತಾ ಇರಬೇಕಾದ್ರೆ ಅದಕ್ಕೆ ತಕ್ಕನ ಹಾಗೆ ಒಂದಷ್ಟು ಸಾಹಿತ್ಯ ಇರತಕ್ಕಂತಹ ಒಂದಷ್ಟು ವಿಷಯಗಳನ್ನ ಎತ್ಕೊಂಡಿದ್ದೀವಿ. ತಾಯಿ ಮಗನ ಮಧ್ಯೆ ಒಂದು ಘೋರವಾದ ಗಲಾಟೆ ನಡೆಯುತ್ತೆ, ಅನಾವಶ್ಯಕವಾಗಿ ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿಕ್ಕೆ ಹೊಡಿತಾರೆ ಅಂತಾರಲ್ಲ, ಆ ರೀತಿ ಗಲಾಟೆ ಆದಾಗ ಸೋರುತ್ತಿರುವುದು ಮನೆಯ ಮಾಳಿಗೆ ಅನ್ನೋ ಒಂದು ಆ ಸಾಹಿತ್ಯದ ಸಾಲುಗಳೇನಿದೆ ಅದನ್ನು ತೆಗೆದುಕೊಂಡ್ಬರ್ತೀವಿ. ತನ್ನ ತಾಯಿ ತನ್ನ ಊರನ್ನು ಪರಿಚಯ ಮಾಡಿಸ್ಬೇಕಾದ್ರೆ ಇದು ನನ್ನ ಮನೆ ಅಂತ ಹೇಳಬೇಕಾದ್ರೆ ಗುಡಿಯ ನೋಡಿರಣ್ಣ ಅನ್ನೋ ಒಂದು ಹಾಡೇನಿದೆ ಅದನ್ನು ನಾವು ಹೇಳ್ಕೊಂಡ್ಬರ್ತೀವಿ. ಎಲ್ಲೋ ಒಂದು ಕಡೆ ಕೋರ್ಟ್ಗಳಲ್ಲಿ ಗಲಾಟೆಗಳು ನಡೆಯುತ್ತೆ. ಸಾಮಾನ್ಯವಾಗಿ ಎಲ್ಲ ಕೋರ್ಟ್ಗಳಲ್ಲೂ ಇವತ್ತು ಅಷ್ಟು ಬೇಗ ಆಗಲ್ಲ. ತಪ್ಪು ಮಾಡೋದ್ ಕಡೆನೂ ನ್ಯಾಯ ಹೋಗುತ್ತೆ, ಅನ್ಯಾಯ ಮಾಡೋದ್ ಕಡೆನೂ ನ್ಯಾಯ ಹೋಗುತ್ತೆ, ತಪ್ಪು ಮಾಡಿದ್ದೇ ಒಂದು ಮೋಸ ಆಗ್ತದೆ. ಆ ಥರದ ವಿಷಯಗಳು ನಡಿಬೇಕಾದ್ರೆ ಕೊಡಗನ ಕೋಳಿ ನುಂಗಿತ ಮಾಡಿದ್ದೀವಿ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನೋಡಿ ನುಂಗಿ ಆಡಲು ಬಂದ ಪಾತ್ರದವಳ ನೆತ್ತರ ನುಂಗಿದ್ದ ಏನಿತ್ತು ನುಂಗ್ಕೋತಾ ಇರ್ತಾರೆ, ಸಾಕ್ಷಿಗಳನ್ನು ನುಂಗ್ತಾ ಹೋಗ್ತಾರೆ ಅನ್ನೋದಕ್ಕೋಸ್ಕರ ಅದನ್ನು ಇಡ್ತಾ ಬಂದು. ಇನ್ನೊಂದು ಕಡೆ ಎಲ್ಲೋ ನಮ್ಮ ಮಹಾಂತೇಶ್ ಗಜೇಂದ್ರಗಡ ಅವರನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಆತನ ಪಾತ್ರ ಬಂದು ರಾಮಚಂದ್ರ ರಂಗನಾಥ ಶಾನ್ಭೋಗ ಅಂತ ಬ್ರಾಹ್ಮಣ ಮನೆತನದ ಒಂದು ವ್ಯಕ್ತಿ. ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಹಾಕಿದ ಜನಿವಾರವ ಅನ್ನೋ ಒಂದು ಸಾಂಗ್ ಏನು ಶರೀಫ್ರು ಬರ್ದಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ತೇವೆ. ಒಂದು ಕಡೆ ಎಲ್ಲೋ ಆ ಹೆಣ್ಣು ಬಸರಾದಾಗ ಅಳಬೇಡ ತಂಗಿ ಅಳಬೇಡ ಅಂತ ಯೂಸ್ ಮಾಡ್ಕೊತೀವಿ. ಈ ಥರ ಶಿಶುನಾಳ್ ಶರೀಫ್ರು ಬರೆದಂತಹ ನಮ್ಮ ಕತೆಗೋಸ್ಕರನೇ ಅವರು ಆಶೀರ್ವಾದ ಮಾಡಿ ಬರೆದಂತಹ ಆ ಸಾಲುಗಳನ್ನು ಗೊತ್ತಿದ್ದೋ ಗೊತ್ತಿದ್ದೇನೋ ದೇವರು ಈ ಚಿತ್ರದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಮಗೆ ಕೊಟ್ಟ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ.